ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕಾನ್ಸೆಪ್ಟ್ ಕ್ರ್ಯಾಕರ್. ಇಂದು ನಾವು ಇಂಗ್ಲಿಷ್ ಗ್ರಾಮರ್ನಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ, ಅಂದರೆ ಪದ ವಿಭಾಗಗಳ ಬಗ್ಗೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ತಿಳಿದುಕೊಳ್ಳೋಣ. ನಾವು ಮಾತನಾಡುವಾಗ ಬಳಸುವ ಮಾಧ್ಯಮವೇ ಪದಗಳಾಗಿವೆ. ಇದನ್ನು ಶಬ್ದಗಳು ಎಂದೂ ಕರೆಯಲಾಗುವುದು. ಮಾತಿನಲ್ಲಿ ಬರುವ ಪದಗಳು ಅಪಾರ, ಅಸಂಖ್ಯಾತ. ಇವನ್ನು ವಿವಿಧ ರೀತಿಯಲ್ಲಿ ಮಾತಿನ ರೂಪದಲ್ಲಿ ಬಳಸುತ್ತೇವೆ. ಹೀಗೆ ಬಳಸುವ ಸಮಗ್ರ ಪದಗಳನ್ನು ಒಟ್ಟಾರೆ ಪದ ಸಮುಚ್ಚಯ ಅಥವಾ ಪದ ವಿಭಾಗ ಎನ್ನುವರು. While speaking, we use the words as media. These words are numerous and uncountable. All these words totally are called parts of speech. ಪದ ಸಮುಚ್ಚಯವನ್ನು 8 ಗುಂಪುಗಳನ್ನಾಗಿ ಮಾಡಲಾಗಿದೆ. There are 8 parts of speech. First one, noun, ಅಂದರೆ ನಾಮಪದ. ಹೆಸರನ್ನು ಸೂಚಿಸುವ ಪದಗಳನ್ನು ನಾಮಪದಗಳು ಎನ್ನುವರು. ಸೆಕೆಂಡ್ ಒನ್, ವರ್ಬ್ಸ್, ಕ್ರಿಯಾಪದ, ಕೆಲಸವನ್ನು ಸೂಚಿಸುವ ಪದಗಳು. ಥರ್ಡ್ ಒನ್, ಸರ್ವನಾಮ, ಪ್ರನೌನ್ಸ್, ನಾಮಪದಕ್ಕೆ ಬದಲಾಗಿ ಬಳಸಲಾಗುವ ಪದಗಳು. ಫೋರ್ತ್ ಒನ್, ಅಡ್ಜೆಕ್ಟಿವ್, ವಿಶೇಷಣ, ನಾಮಪದದ ಗುಣವನ್ನು ತಿಳಿಸುವ ಪದಗಳು. ಫಿಫ್ತ್ ಒನ್, ಅಡ್ವರ್ಬ್, ಕ್ರಿಯಾವಿಶೇಷಣ, ಕ್ರಿಯಾಪದದ ಗುಣವನ್ನು ತಿಳಿಸುವ ಪದಗಳು. ಸಿಕ್ಸ್ತ್ ಒನ್, ಕಂಜಂಕ್ಷನ್, ಸಮುಚ್ಚಯ ವಾಚಕ ಪದಗಳು. ಸೆವೆಂತ್ ಒನ್, ಪ್ರಿಪೊಸಿಷನ್, ಸಂಬಂಧ ಸೂಚಕ ಪದಗಳು. ಏಯ್ತ್ ಒನ್, ಇಂಟರ್ಜೆಕ್ಷನ್, ವಿಸ್ಮಯ ಬೋಧಕ ಪದಗಳು. ನಾಮಪದಗಳು, ನೌನ್ಸ್, ಸಂಜ್ಞಾ ಎಂದು ಕರೆಯುತ್ತಾರೆ. ನಾಮಪದವು ಹೆಸರನ್ನು ಸೂಚಿಸುವ ಪದ ಆಗಿದೆ. ಹೆಸರು ಮನುಷ್ಯರದ್ದಾಗಿರಬಹುದು, ಪ್ರಾಣಿಗಳದ್ದಾಗಿರಬಹುದು, ಗಿಡ ಮರಗಳದ್ದಾಗಿರಬಹುದು, ವಸ್ತು, ಸ್ಥಳ ಅಥವಾ ಯಾವುದೇ ಪದ ಹೆಸರುಗಳಾಗಿರಬಹುದು. ಹೀಗೆ ಯಾರೊಬ್ಬ ವ್ಯಕ್ತಿಯ ಯಾವುದೇ ಪ್ರಾಣಿ, ಪದಾರ್ಥ, ಸ್ಥಳ ಮುಂತಾದವುಗಳನ್ನು ಗುರುತಿಸಲು ಬಳಸುವ ಪದಗಳೇ ನಾಮಪದಗಳು. ಫಾರ್ ಎಕ್ಸಾಂಪಲ್, ರಾಮ, ಲೇಡಿ, ಟೈಗರ್, ನೋಸ್, ಬುಕ್, ಬ್ಯಾಂಗ್ಳೂರ್, ಲಾಲ್ಬಾಗ್. ಹೀಗೆ ಯಾವುದಾದರೂ ವ್ಯಕ್ತಿಯ, ವಸ್ತುವಿನ, ಜಾಗ ಮೊದಲಾದವುಗಳ ಹೆಸರುಗಳನ್ನು ತಿಳಿಸುವ ಪದಗಳು ನಾಮಪದಗಳಾಗಿವೆ. Noun is also called ಸಂಜನಾ in Kannada grammar. Noun is the word denoting the names, maybe the names of any person, any place, or any animal, or anything. So noun is the name of any person, place, or a thing. That is the definition of noun. Next one, ಕ್ರಿಯಾಪದ. ಕ್ರಿಯಾಪದ means verb. ಕ್ರಿಯೆ ಅಂದರೆ ಕೆಲಸ. ಕೆಲಸವನ್ನು ವಾಕ್ಯದಲ್ಲಿ ಸೂಚಿಸುವ ಪದ ಕ್ರಿಯಾಪದ. ಉದಾಹರಣೆ, ರಾಮನು ಪಾಠ ಓದುತ್ತಾನೆ, ಬೆಕ್ಕು ಇಲಿಮರಿಯನ್ನು ತಿನ್ನುತ್ತದೆ, ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತವೆ. ಮೇಲಿನ ಮೊದಲ ವಾಕ್ಯದಲ್ಲಿ ಓದುತ್ತಾನೆ ಎಂಬ ಪದವು ರಾಮನು ಮಾಡುವ ಕೆಲಸವನ್ನು ತಿಳಿಸುತ್ತದೆ. ಎರಡನೇ ವಾಕ್ಯದಲ್ಲಿ ತಿನ್ನುತ್ತದೆ ಎಂಬ ಪದವು ಬೆಕ್ಕು ಮಾಡುವ ಕೆಲಸವನ್ನು ತಿಳಿಸುತ್ತದೆ. ಹಾಗೆಯೇ ಮೂರನೇ ವಾಕ್ಯದಲ್ಲಿ ಮಿನುಗುತ್ತದೆ ಎಂಬ ಪದವು ಆಕಾಶದಲ್ಲಿ ನಕ್ಷತ್ರಗಳು ಮಾಡುವ ಕೆಲಸವನ್ನು ತಿಳಿಸುತ್ತವೆ. ಆದುದರಿಂದ ಓದುತ್ತಾನೆ, ತಿನ್ನುತ್ತದೆ, ಮಿನುಗುತ್ತದೆ ಈ ಮೂರೂ ಪದಗಳು ಕೆಲಸವನ್ನು ಸೂಚಿಸುವುದರಿಂದ ಕ್ರಿಯಾಪದವಾಗಿದೆ. ವರ್ಬ್ ಡಿನೋಟ್ಸ್ ದ ವರ್ಕ್. In any sentence, the word showing the meaning of the work is called verb. For example, Rama reads the lesson. The cat is eating the rat. The stars are twinkling in the sky. In the above sentence, the word reads denotes the work. The same way in second sentence, is eating is also denoting a work.
Third sentence, are twinkling, also denotes the work of the stars. So all these three sentence states above are the verb in parts of speech. So we may define the verb as a word which asserts or declares something. Third one, pronoun or sarvanama. ನಾಮಪದಕ್ಕೆ ಬದಲಾಗಿ ಬರುವ ಪದವು ಸರ್ವನಾಮ ಆಗಿರುತ್ತದೆ. ಉದಾಹರಣೆ, ರಾಮನು ರಾಜಣ್ಣನ ಮಗ, ಅವನು ತುಂಬ ಚೆನ್ನಾಗಿ ಓದುತ್ತಾನೆ. ಸೀತೆ ಶಾಲೆಗೆ ಹಳ್ಳಿಯಿಂದ ಬರುತ್ತಾಳೆ, ಅವಳು ತುಂಬ ಚೂಟಿ ಇದ್ದಾಳೆ. ರಘು, ನೀನು ಯಾವಾಗ ಬಂದೆಯೋ? ಬೆಕ್ಕು ಅಡಿಗೆ ಮನೆಯಲ್ಲಿದೆ, ಅದು ಹಾಲು ಕುಡಿಯುತ್ತಿದೆ. ಈ ಮೇಲಿನ ವಾಕ್ಯದಲ್ಲಿ ಅವನು ಎಂಬುದು ರಾಮನು ಎಂಬುದರ ಬದಲಾಗಿಯೂ, ಅವಳು ಎಂಬುದು ಸೀತೆ ಎಂಬ ಪದದ ಬದಲಾಗಿಯೂ, ನೀನು ಎಂಬುದು ರಘು ಎಂಬ ನಾಮಪದದ ಬದಲಾಗಿಯೂ, ಅದು ಎಂಬ ಪದವು ಬೆಕ್ಕು ಎಂಬ ನಾಮಪದದ ಸ್ಥಳದಲ್ಲಿಯೂ ಬಂದಿದೆ. ಆದುದರಿಂದ ಅವರು, ಅವಳು, ನೀನು, ಅದು ಈ 4 ಪದಗಳು ಸರ್ವನಾಮವಾಗಿದೆ. ಅಂದರೆ ನಾಮಪದಕ್ಕೆ ಬದಲಾಗಿ ಅದರ ಸ್ಥಾನದಲ್ಲಿ ಬರುವ ಹೊಸ ಪದಗಳು ಸರ್ವನಾಮಗಳು. The word which comes in the place of a noun is called pronoun. For example, Rama is Rajanna's son. He reads very well. Sita comes to school from a village. She is too smart. Raghu, when did you come? The cat is in the kitchen hall. It is drinking the milk. In the above stated sentence, he comes in the place of Rama. She in the place of noun Sita. You in the place of Raghu. It in the place of noun cat. So he, she, you, it, all these 4 are pronouns. So we can define the word coming in the place of noun is called pronoun. Adjective or ವಿಶೇಷಣ. ವಿಶೇಷಣ ಅಂದರೆ ಗುಣವನ್ನು ತಿಳಿಸುವುದು ಎಂದರ್ಥ. ಯಾವುದರ ಗುಣ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು. ವಿಶೇಷಣವು ನಾಮಪದದ ಗುಣವನ್ನು ತಿಳಿಸುತ್ತದೆ. ಅಂದ ಮೇಲೆ ನಾಮಪದದ ಗುಣವನ್ನು ತಿಳಿಸುವ ಪದವು ವಿಶೇಷಣ ಆಗಿರುತ್ತದೆ. ಉದಾಹರಣೆಗೆ, ರಾಮನು ಒಳ್ಳೆಯ ಹುಡುಗನಾಗಿದ್ದಾನೆ. ಅಶೋಕ ಆದರ್ಶ ರಾಜ ಎನಿಸಿದ್ದ. ಗುಲಾಬಿ ಸುಂದರವಾದ ಹೂವು ಆಗಿದೆ. ಈ ಮೇಲಿನ ವಾಕ್ಯದಲ್ಲಿ ಒಳ್ಳೆಯ, ಹುಡುಗ, ಆದರ್ಶ, ಸುಂದರ ಈ ಪದವು ಅದರ ಮುಂದಿರುವ ಪದಗಳಿಗೆ ವಿಶೇಷಣವಾಗಿದೆ. ಆದುದರಿಂದ ಈ 5 ಪದಗಳನ್ನು ವಿಶೇಷಣಗಳು ಎಂದು ಕರೆಯುತ್ತಾರೆ. ಅಂದರೆ ವಿಶೇಷಣವು ನಾಮಪದದ ಗುಣವನ್ನು ವಿಶ್ಲೇಷಿಸುವ ಪದ ಆಗಿರುತ್ತದೆ. Adjective is a describing word. It describes the quality of the noun. For example, Rama is a good boy. Ashoka was an ideal king. Rose is a beautiful flower. In the above stated sentence, the word good qualifies the noun boy. The word ideal qualifies king. And the beautiful qualifies its next noun flower. All these words are qualifying their relevant nouns. So they are called adjectives. We may define now that the adjective is a word which qualifies a noun. Adverb, ಕ್ರಿಯಾ ವಿಶೇಷಣ. ವಿಶೇಷಣಕ್ಕೂ ಕ್ರಿಯಾ ವಿಶೇಷಣಕ್ಕೂ ಇರುವ ತಾರತಮ್ಯವನ್ನು ನಾವು ಗಮನಿಸಬೇಕು. ನಾಮಪದವನ್ನು ವಿಶ್ಲೇಷಿಸುವ ಅಂದರೆ ನಾಮಪದದ ಗುಣವನ್ನು ತಿಳಿಸುವ ಪದವು ವಿಶೇಷಣ ಎನಿಸಿದರೆ, ಕ್ರಿಯಾಪದದ ಗುಣವನ್ನು ವಿಶೇಷಿಸುವ ಅಂದರೆ ಕ್ರಿಯಾಪದವನ್ನು ವಿಶೇಷಿಸುವ ಪದ ಕ್ರಿಯಾವಿಶೇಷಣ ಎನಿಸುತ್ತದೆ. ವಿಶೇಷಣದ ಬಗ್ಗೆ ಹಿಂದಿನ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಕ್ರಿಯೆಯ ವಿಶೇಷಣವನ್ನು ತಿಳಿಸುವ ಪದ ಕ್ರಿಯಾವಿಶೇಷಣ ಆಗಿರುತ್ತದೆ. ಉದಾಹರಣೆ, ಆಕಾಶ ನೀಲಿಯಾಗಿದೆ.
ಇಲ್ಲಿ ರೀತಿಯ ಬಗ್ಗೆ ಯಾವ ರೀತಿಯಾಗಿದೆ ಅಂತ ಹೇಳ್ತಾ ಇರೋದು. ರಾಮನು ಎಲ್ಲಿಂದ ಬಂದ, ಸೊ ಅದು ಸ್ಥಳದ ಬಗ್ಗೆ ತಿಳಿಸುತ್ತದೆ. ಅವನು ಎಲ್ಲಿಯೂ ಕಾಣಲಿಲ್ಲ, ಅದು ಕೂಡ ಸ್ಥಳದ ಬಗ್ಗೆ ಹೇಳುವಂಥ ವಾಕ್ಯ. ದೇವರು ಎಲ್ಲೆಲ್ಲಿಯೂ ಇದ್ದಾನೆ, ಇದು ಕೂಡ ಸ್ಥಳದ ಬಗ್ಗೆ ಇರುವಂತಹ ವಾಕ್ಯ. ಈ ಮೇಲಿನ ವಾಕ್ಯದಲ್ಲಿ ನೀಲಿ ಎಂಬ ಪದವು ಆಕಾಶದ ವರ್ಣ ವಿಶೇಷವನ್ನು ತಿಳಿಸುತ್ತದೆ. ಎಲ್ಲಿಂದ ಎಂಬ ಪದವು ರಾಮನು ಬಂದ ಸ್ಥಳ ವಿಶೇಷಣವನ್ನು ತಿಳಿಸುತ್ತದೆ. ಅಂದರೆ ಕ್ರಿಯಾಪದದ ರೀತಿ ವಿಶೇಷ, ಸ್ಥಾನ ವಿಶೇಷ, ಸ್ಥಳ ವಿಶೇಷ ಮೊದಲಾದ ವಿಶೇಷತೆಗಳನ್ನು ತಿಳಿಸುವ ಪದಗಳು ಕ್ರಿಯಾ ವಿಶೇಷಣ ಎನಿಸುವವು. Before learning of the adverb, we must aware of knowing the difference between adjectives and adverb. Adjectives qualifies a noun, whereas adverb modifies the verb. An adverb modifies a verb. Not only the verb, an adjective and also another adverb. For example, Rama runs, verb, fastly, modified verb. Rama is very good, adjective, boy, modifies good. Rama runs very fast, adverb. In the above three sentences, the adverb fastly modifies the verb runs. The second sentence, very, is the adverb modifying the adjective good. In the third sentence, very is the adverb modifying another adverb fastly. To conclude, we may define that adverb is a word which modifies a verb, an adjective, or another adverb. Sixth one, prepositions. ಸಂಬಂಧ ಸೂಚಕಾವ್ಯಯ. ಎರಡು ಪದಗಳು ಇಲ್ಲವೇ ಎರಡು ವಾಕ್ಯಗಳ ಸಂಬಂಧವನ್ನು ತೋರಿಸುವ ಸೂಚಕಾವ್ಯಯ ಎನಿಸುವುದು. ಸಂಬಂಧದಿಂದ ಆದ ಅವ್ಯಯಗಳು ಪದಗಳಿಗೋ, ಪದಗಳ ಗುಂಪುಗಳಿಗೋ ಇಲ್ಲವೇ ವಾಕ್ಯಗಳ ಗುಂಪಿಗೋ ಸಂಬಂಧವನ್ನು ಕಲ್ಪಿಸುವುದರಿಂದ ಇಂತಹ ಅವ್ಯಯಗಳನ್ನು ಸಂಬಂಧ ಸೂಚಕಾವ್ಯಯ ಎನ್ನುವರು. ಉದಾಹರಣೆ, ಮೇಜಿನ ಮೇಲೆ ಪುಸ್ತಕ ಇದೆ, ರಾಮನ ಕೈಯಲ್ಲಿ ಹಣ್ಣು ಇದೆ. ಸೀತಾ, ಗೀತಾ ಮತ್ತು ರೀತಳ ಮಧ್ಯೆ ಇದ್ದಾಳೆ. ಕುರ್ಚಿಯ ಕೆಳಗೆ ಬೆಕ್ಕು ಕುಳಿತಿದೆ. ಈ ಮೇಲಿನ ವಾಕ್ಯದಲ್ಲಿ ಮೇಲೆ, ಅಲ್ಲಿ, ಮಧ್ಯ, ಕೆಳಗೆ ಈ ಅವ್ಯಯಗಳು ಅವುಗಳ ಅತ್ತಿತ್ತಲಿನ ನಾಮಪದಗಳ ಸಂಬಂಧವನ್ನು ತಿಳಿಸುವುದರಿಂದ ಸಂಬಂಧ ಸೂಚಕಾವ್ಯಯ ಎನಿಸುತ್ತವೆ. Prepositions show relationship between two things. It may be between two words or between two groups of words. For example, the book is on the table. The fruit is in Rama's hand. Sita is between Geeta and Rita. The cat is under the chair. In the above said sentence, the prepositions in shows the relation between the two nouns, that is, fruit and Rama's hand. The second sentence, between, is the preposition showing the relationship between the two words, Sita and Geeta and Rita. So all these words are prepositions. Then we may conclude that prepositions shows the relationship between two things. Next one is conjunction. Conjunction ಅನ್ನು ಸಮುಚ್ಚಯ ಬೋಧಕಾವ್ಯಯ ಎಂದು ಕರೆಯುತ್ತಾರೆ. ಸಮುಚ್ಚಯ ಅಂದರೆ ಸೇರ್ಪಡೆಗೆ ಎಂದು ಅರ್ಥ ಆಗುತ್ತದೆ. ಸಮುಚ್ಚಯ ಎಂದರೆ ಸೇರ್ಪಡೆ. ಎರಡು ಪದಗಳನ್ನಾಗಲಿ ಇಲ್ಲವೇ ಎರಡು ವಾಕ್ಯಗಳನ್ನಾಗಲಿ ಸೇರಿಸಲು ಉಪಯೋಗಿಸುವ ಅವ್ಯಯಗಳನ್ನು ಸಮುಚ್ಚಯ ಬೋಧಕಾವ್ಯಯ ಎನ್ನುವರು. ರಾಮ ಮತ್ತು ಲಕ್ಷ್ಮಣ ಇಬ್ಬರು ಅಣ್ಣ ತಮ್ಮಂದಿರು. ರಾಮ ಅಥವಾ ಭೀಮ ಈ ದಿನದ ಪಂದ್ಯದಲ್ಲಿ ಆಡುವರು. ರಾಮ ಚೆನ್ನಾಗಿ ಓದುತ್ತಾನೆ ಮತ್ತು ಅವನು ಚೆನ್ನಾಗಿ ಬರೆಯುತ್ತಾನೆ. ಈ ಮೇಲಿನ ವಾಕ್ಯದಲ್ಲಿ ಮತ್ತು ಎಂಬ ಸಮುಚ್ಚಯ ಬೋಧಕಾವ್ಯಯವು ರಾಮ ಲಕ್ಷ್ಮಣ ಎಂಬ ಎರಡು ನಾಮಪದಗಳನ್ನು ಸೇರಿಸುತ್ತದೆ. ಎರಡನೇ ವಾಕ್ಯದಲ್ಲಿ ಅಥವಾ ಎಂಬ ಪದವು ರಾಮ ಭೀಮ ಎಂಬ ಎರಡು ಪದಗಳನ್ನು ಜೋಡಿಸುತ್ತದೆ. ಸಮುಚ್ಚಯ ಬೋಧಕಾವ್ಯಯಗಳೆನಿಸುತ್ತವೆ.
ಅಂದರೆ ಯಾವುದಾದರೂ ಎರಡು ಪದಗಳನ್ನಾಗಲಿ ಎರಡು ವಾಕ್ಯಗಳನ್ನಾಗಲಿ ಸೇರಿಸುವ ಅವ್ಯಯ ಪದವು ಸಮುಚ್ಚಯ ಬೋಧಕಾವ್ಯಯ ಎನಿಸುತ್ತದೆ. ಕೊನೆಯದು ಕಂಜಂಕ್ಷನ್ಸ್. ಕಂಜಂಕ್ಷನ್ಸ್. By these two words, the word conjunction is formed. Conjunction means formation of two words or sentence. So, any word joining two words or two sentences is said to be conjunction. For example, Rama and Lakshmana are brothers. Rama or Bhima will play in school. Rama and Bhima will play in today's match. Sita reads well and she also writes well. In the above first sentence, the word and joins two nouns. In the same way, in the second sentence, the word or joins two words. In the third sentence, the word and joins two sentences. That is, Sita reads well, she also writes well. So, and or, yet all the three words are conjunctions. Next, interjunction. ಭಾವಸೂಚಕಾವ್ಯಯ. ಭಾವನೆಯನ್ನು ಪ್ರತಿಬಿಂಬಿಸುವ ಪ್ರತೀಕಾತ್ಮಕ ಪದಗಳನ್ನು ಭಾವಸೂಚಕಾವ್ಯಯ ಎನ್ನಬಹುದು. ಇಂತಹ ಪದಗಳು ಅತಿ ಹೆಚ್ಚಿನ ದುಃಖವನ್ನು, ಆನಂದವನ್ನು, ಭಯವನ್ನು, ವಿಸ್ಮಯವನ್ನು ಸೂಚಿಸುವ ಪದಗಳು ಭಾವಸೂಚಕಾವ್ಯಯ ಎನಿಸುತ್ತವೆ. ಉದಾಹರಣೆ, ಭಲೆ ಪಂದ್ಯದಲ್ಲಿ ನಾವೇ ಗೆದ್ದೆವು, ಆನಂದ. ಅಯ್ಯೋ, ಮಗು ಮಹಡಿಯಿಂದ ಕೆಳಗೆ ಬಿದ್ದಿತ್ತು, ದುಃಖ. ಅಬ್ಬಾ, ಅವನೆಷ್ಟೊಂದು ಗಟ್ಟಿಗ, ವಿಸ್ಮಯ. ಅಮ್ಮಮ್ಮ, ಈ ಚಳಿಯಲ್ಲಿ ಮಗು ನಡುಗುತ್ತಿದೆ, ಭಯ. ಮೊದಲ ವಾಕ್ಯದಲ್ಲಿ ಬಲೆ ಎಂಬ ಪದವು ಅತ್ಯಾನಂದವನ್ನು, ಎರಡನೇ ವಾಕ್ಯದಲ್ಲಿ ಅಯ್ಯೋ ಎಂಬ ಪದವನ್ನು ದುಃಖವನ್ನು, ಮೂರನೇ ವಾಕ್ಯದಲ್ಲಿ ಅಬ್ಬಾ ಎಂಬ ಪದವು ವಿಸ್ಮಯವನ್ನು ಸೂಚಿಸುತ್ತದೆ. Words denoting the sudden feelings are called interjunction. The feelings may be by pleasure, sorrow, fear, or wonder. So, an interjunction is a word which shows sudden feelings. Example, bravo, we won the match. Pleasure. Hurrah, we have won. Pleasure. Alas, the baby fell into the well. Sorrow. Oh, the child is shivering by cold. Health. In the above said sentence, the four words are called interjunctions. In the above sentence, bravo, hurrah, both the words denote happiness. In the third sentence, alas resembles sorrow. Thank you for watching. Don't forget to subscribe.